ಡಿಸಿಎಂ ಪರವಾಗಿ ಸೇರುವಂತಹ ಶಾಸಕರನ್ನ ಗುಪ್ತಚರ ಇಲಾಖೆ ನೋಡ್ಕೊಳ್ಳೋದಕ್ಕೆ ಸಿಎಂ ಅದನ್ನು ಬಳಸ್ಕೊಳ್ತಿದ್ದಾರೆ ಅನ್ನೋದೊಂದು ಆರೋಪವನ್ನು ನೀವು ಮಾಡಿದ್ದೀವಿ. ಈಗಾಗಲೇ ಯಾರ್ಯಾರು ಡಿ ಕೆ ಶಿವಕುಮಾರ್ ಪರವಾಗಿದ್ದಾರೆ ಅವರ ಚಲನವಲಯಗಳನ್ನು ನೋಡುವಂಥದ್ದಕ್ಕೆ ಮುಖ್ಯಮಂತ್ರಿಗಳು ಒಬ್ಬ SP ನೇತೃತ್ವದ ಒಂದು ತಂಡವನ್ನೇ ಮಾಡಿದ್ದಾರೆ. ಈಗ ಕುಮಾರಸ್ವಾಮಿ ಬೇರೆ ಬೇರೆ ಅಪೋಸಿಷನ್ ಅವ್ರಿಗೆ ಹೆಂಗೆ SITಗಳನ್ನು ಮಾಡ್ತಾಯಿದ್ರು, ಇವ್ರಿಗೊಂದು SIT ಮಾಡಿದ್ದಾರೆ. ಕಾಣದ SIT, ಇವೆಲ್ಲ ಕಾಣುವ SIT, ಆದೇಶ ಮಾಡಿ SIT ಮಾಡಿದ್ದಾರೆ. ಇದು ಆದೇಶ ಇಲ್ಲದೆ ಮಾಡ್ತಾ ಇದ್ದಾರೆ. ಯಾರ್ಯಾರು ಹೋಗ್ತಾರೆ, ಎಲ್ಲೆಲ್ಲಿ ಸೇರ್ತಾರೆ, ಇವು ಫೋನ್ಗಳಲ್ಲಿ ಏನೇನು ಮಾತಾಡ್ತಾರೆ, ಫೋನ್ ಟ್ಯಾಪಿಂಗ್ ಅಂತಲೇ ಹೇಳ್ಬೋದು, ಮಾಡ್ತಾ ಇದ್ದಾರೆ. ಮತ್ತು ಅವ್ರ ಕ್ಷೇತ್ರದ ಅನುದಾನಗಳನ್ನು ಕೂಡ ಕಡಿತ ಮಾಡುವಂಥ ಒಂದು ಕೆಲಸವನ್ನು ಸಿದ್ದರಾಮಯ್ಯ ಮತ್ತು ಅವರ ತಂಡದವರು ಮಾಡ್ತಾ ಇದ್ದಾರೆ. ಈಗಾಗಲೇ ಪತ್ತೆ ಹಚ್ಚಕ್ಕೆ ಅವ್ರದ್ದೇ ಒಂದು ತಂಡ ಮಾಡ್ಕೊಂಡಿದ್ದಾರೆ. ಅದೊಂದು SIT, ಕಾಣದ SIT, ಕಣ್ಣಿಗೆ ಕಾಣದ SIT. ಅಂದರೆ ಇವ್ರಿಗೆ ಜ್ಞಾನ ಇರಲಿಲ್ಲ. DK ಸುರೇಶ್ ಹೇಳಿದಾರ, ಈ ಗ್ಯಾರಂಟಿಗಳ ಭಾರ ಅಂತ ಈಗ ಹೇಳ್ತಾ ಇದ್ದಾರೆ. ಇದನ್ನು ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಬೇಕು ಅಂತ ಕಾಂಗ್ರೆಸ್ಸಿನ ನಾಯಕರೇ ಹೇಳ್ತಾ ಇದ್ದಾರೆ. ಭಾರ ಅನ್ನೋದ್ರ ಬಗ್ಗೆ ಬಟ್ ಇದು ಕೇಂದ್ರದ ಸರ್ಕಾರದ ಒಂದು ಪಾಲನೆ ಕಾಣಿಸುತ್ತೆ. ಹಿಂದೆ ಗ್ಯಾಸ್ನ ಸಬ್ಸಿಡಿ ಕೊಟ್ಟಾಗ ನೋಡಿ, ಸಬ್ಸಿಡಿ ಮೊದಲಿಂದನೂ ಕೊಡ್ತಾ ಇದ್ದಾರೆ. ನಾವೇನು ಬಂದಾಗಿಂದ ಕೊಡ್ತಾ ಇದ್ದಾರೆ. ಹಿಂದೆಯಿಂದನೂ ಭಾಳ ಸಬ್ಸಿಡಿ ಭಾಳ ವರ್ಷಗಳಿಂದ ಇದೆ. ಒಂದು 45-50 ವರ್ಷದಿಂದನೂ ಬರ್ತಾ ಇದೆ ಸಬ್ಸಿಡಿ. ಅದರಲ್ಲಿ ಹೇಳಿದ್ರು, ನರೇಂದ್ರ ಮೋದಿ ಕರೆ ಕೊಟ್ಟರು, ಯಾರು ಮಾಡಿ ಅಂತ ಹೇಳಿದ್ದಾರೆ. ಅದು ನಾವು ಮಾಡಿದ ಯೋಜನೆ ಅಲ್ಲ, BJP ಮಾಡಿದಂಥ ಸಬ್ಸಿಡಿ ಯೋಜನೆ ಅಲ್ಲ. ಹಿಂದೆ ಇತ್ತು, ಹಿಂದೆ ಕಾಂಗ್ರೆಸ್ ಅವರೇ ಮಾಡಿದ್ರು. ಈಗ ಇವರೇ ಮಾಡಿದ ಯೋಜನೆ ಅವಾಗ ಹೇಳ್ಬೋದಾಯ್ತಲ್ಲ. ಯೋಜನೆ ಮಾಡೋವಾಗೆ ಯಾರ್ಯಾರು ಧನಿಕರಿದ್ದಾರೆ ನೀವು ತಗೋಬೇಡಿ ಅಂತ ಅವಾಗೇ ಘೋಷಣೆ ಮಾಡಿಬಿಡ್ಬೋದಾಯ್ತು. ಚುನಾವಣೆಗೆ ಯಾವಾಗ ಅನೌನ್ಸ್ ಮಾಡೋದು ಅವಾಗೇನು ಹೇಳಿಲ್ಲ. ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ ಅಂತ ಹೇಳಿದ್ರಲ್ಲ. ಅಂದರೆ ಉಳ್ಳವರು ತಾನೇ, ಮಾದೇವಪ್ಪನೂ ಉಳ್ಳವರು, ಕಾಕಾ ಪಾಟೀಲು ಉಳ್ಳವರು. ಅವಾಗ ನೀವೇ ಹೇಳಿದ್ದೀರ ಉಳ್ಳವರಿಗೂ ಕೊಡ್ತೀನಿ ಅಂತ. ಈಗ ಕೊಡಲ್ಲ ಅಂದರೆ